ನೀವು ನೋಡ್ಬೋದು ಹಿಂಗಾರ ಒಣಗ್ತಕ್ಕಂಥದ್ದು. ಅದು ಸಿಂಪ್ಟಮ್ಸ್ ಹೇಗೆ ಅಂತ ಹೇಳಿದ್ರೆ ನಿಮಗೆ ಫಸ್ಟು ತುದಿ ಟಿಪ್ಪು, ನಿಮಗೆ ತುದಿ ಟಿಪ್ಪು ಗಾಳಿಯಲ್ಲಿ ಬರ್ತಕ್ಕಂಥ ಏನು ಶಿಲೀಂಧ್ರಗಳು ನಿಮಗೆ ತುದಿ ಟಿಪ್ಪಿಂದಾನೆ ನಿಮಗೆ ಇಲ್ಲಿ ಟಿಪ್ಪಲ್ಲಿ ಏನಾಗ್ತದೆ, ಬಿಳಿ ಸಣ್ಣ ಸಣ್ಣ ಹೂಗಳು ಕಾಣ್ತದಲ್ಲ ಯಜಮಾನ್ರೆ, ಬಿಳಿ ಹೂಗಳು ಉದುರ್ತದಲ್ಲ, ಅದು ಬಂದು ನಿಮಗೆ ಗಂಡು ಹೂ ಅಂತ ಹೇಳ್ತೀವಿ. ಸೊ ಬಡ್ಡೆಯಲ್ಲಿ ಬುಡದತ್ರನೇ ಏನು ಬಟನ್ಸ್ ಇರ್ತದೆ, ಹಸಿರು ಕಾಯಿ ಇರ್ತದಲ್ಲ, ಅದು ನಿಮಗೆ ಹೆಣ್ಣು ಹೂ ಅಂತ ಹೇಳ್ತೀವಿ. ಫಸ್ಟ್ ರೋಗ ಬಂದು ಗಂಡುನ ನಿಮಗೆ ಇಲ್ಲಿ ಏನು ತುದಿಯಲ್ಲಿ ಇರ್ತಕ್ಕಂಥ ಗಂಡುನ ತುದಿಯಿಂದ ಟಿಪ್ ಕಪ್ಪಾಗ್ತಾ ಬರ್ತದಲ್ಲ, ಈಗ ಫಸ್ಟ್ ಗಂಡು ಸಾಯ್ತದೆ. ಸೊ ಗಂಡು ಸತ್ತಾಗ ಏನಾಗ್ತದೆ, ಎಲ್ಲಿ ಬುಡದಲ್ಲಿ ಹೆಣ್ಣು ಇರ್ತದಲ್ಲ, ಆ ಗಂಡು ಹೆಣ್ಣುಗೆ ಪರಾಗ ಆಗ್ಬೇಕು. ಸೊ ಪರಾಗ ಆಗಕ್ಕಿಂತ ಮುಂಚೆನೆ ಗಂಡು ಸತ್ತೋಯ್ತು ಅಂತ ಹೇಳಿದ್ರೆ ಸೊ ನಿಮಗೆ ಪರಾಗ ಆಗೋದಿಲ್ಲ ಒಂದು ಹೆಣ್ಣುಗೆ. ಸೊ ಇನ್ನೊಂದು ತುದಿಯಿಂದ ಪೂರಾ ನಿಮಗೆ ಬಡ್ಡೆವರೆಗೂ ಹಿಂಗಾರ ಒಣಗಿದಾಗ ಸೊ ನಿಮಗೆ ಹಿಂಗಾರ ಹೆಚ್ಚು ಒಣಗೋದು ಕಂಡು ಬರ್ತದೆ. ನೀವು ಅಲ್ಲಿ ನೋಡ್ಬೋದು, ಇದೊಂದು ಸ್ವಲ್ಪ ವಿಡಿಯೋ ತೋರಿಸಿ, ಅಲ್ಲಿ ಫೋಟೋ ಹಿಡೀರಿ. ಬಡ್ಡೆವರೆಗೂ ನೋಡಿ ಒಣಗೋಗಿದೆ ಅದು. ಸೊ ತುಂಬಾ ನಿಮ್ಗೆ ಅಲ್ಲಿ ಹಿಂಗಾರ ಒಣಗದೆ ಹೆಚ್ಚು ಕಂಡು ಬಂದಿದೆ. ಇದರಲ್ಲಿ ನೋಡಿ ಪ್ರತಾಪ್, ಇಲ್ಲಿ ಈ ತರ ತಗೊಳ್ಳಿ, ಕಪ್ಪಾಗಿರುತ್ತೆ ನೋಡಿ.